ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಜೂನ್ 7ನೇ ತಾರೀಕು ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನಗೆ ಪ್ಯಾಕಿಂಗ್ ಏನೇನು ಮಾಡ್ತಾ ಇದ್ದೀನಿ, ಏನೇನು ನನಗೆ ಆರ್ಡರ್ಸ್ ಬಂದಿದೆ, ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಮನೆಯಿಂದ ಏನಾದರೂ ಕೆಲಸ ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಸುಮಾರು ಟಿಪ್ಸ್ಗಳು ಈ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ನಂದು ಅಡುಗೆ ಮನೆ. ಸೊ ಇದು ಅಂತಪರಿ ಏನು ಡೆಕೋರೇಷನ್ ಎಲ್ಲ ಮಾಡಿಲ್ಲ ಅಥವಾ ಯಾವುದೇ ರೀತಿ ನಾನು ಆರ್ಗನೈಸ್ ಮಾಡಿಲ್ಲ. ನನ್ನ ಹತ್ರ ಟೈಮ್ ಇರೋದಿಲ್ಲ, ತುಂಬ ಕಡಿಮೆ ಟೈಮ್ ಇರುತ್ತೆ. ನಾನು ಆ್ಯಕ್ಚುಲಿ ಕಿಚನಲ್ಲಿ ಬಂದು ಜಸ್ಟ್ ಅಡುಗೆ ಮಾಡಿ ಹೋಗ್ಬಿಡ್ತಾ ಇದ್ದೀನಿ. ಬಟ್ ಆದರೆ ಇದನ್ನು ಸ್ವಲ್ಪ ಡಿಸೈನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ಹೀಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಏನಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬಿಟ್ಟಿದ್ದೀವಿ. ಮೇಲ್ಗಡೆ ಕೂಡ ಕಿಚನ್ ಇತ್ತು, ಇದನ್ನು ಮಾಡಿದ್ರು, ಚಿಮ್ನಿ ಎಲ್ಲ ಹಾಕಿದ್ರು. ಬಟ್ ಅದರಿಂದ ಏನಾಯಿತು ಏನೋ ಸ್ವಲ್ಪ ಅದು ಅಷ್ಟೊಂದು ಸರಿಯಾಗಿರಲಿಲ್ಲ, ತೆಗೆಸಿದೆ ನಾನು. ಬಟ್ ಅದಕ್ಕೆ ಕೆಳಗಡೆ ಏನಿದೆ ಅಲ್ವಾ, ಕೆಳಗಡೆ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರೋದು ಇದು ಆ್ಯಕ್ಚುಲಿ ಇದು ಮೊದಲಿಂದನೇ ಇರೋದು ಆ್ಯಕ್ಚುಲಿ. ಆ್ಯಂಡ್ ಇದು 4 ಕಡೆ ಕೂಡ ಇದೆ, ತುಂಬ ಚಿಕ್ಕದಿದೆ ನನ್ನ ಕಿಚನ್ ಆ್ಯಕ್ಚುಲಿ. ಆ್ಯಂಡ್ ಯಾವುದೇ ರೀತಿ ನಾನು ಇನ್ನೂ ಏನು ಅರೇಂಜ್ ಮಾಡಿಲ್ಲ, ಯಾಕಂದರೆ ಟೈಮೇ ಇಲ್ಲ ನನಗೆ ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂದರೆ. ತುಂಬ ಕಡಿಮೆ ಟೈಮ್ ಇರುತ್ತೆ. ಸೊ ನಾನು ಇಲ್ಲಿ ಬಂದು ಅಡುಗೆ ಮಾಡ್ತಾ ಇರ್ತೀನಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಡಿಸೈನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಸೈನ್ ಸಪೋಸ್ ಮಾಡಿಸಿದ್ರೆ ಅಕಸ್ಮಾತ್ ಇದನ್ನು ಸ್ವಲ್ಪ ಏನಾದರೂ ಇಂಪ್ರೂವ್ ಮಾಡಿದರೆ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ. ಸೊ ಮೇನ್ ಹೇಳಬೇಕು ಅಂತಂದರೆ ನಾವು ಮನೆಯಲ್ಲಿ ಇದು ಮೊದಲು ಒಂದು ಆಫೀಸ್ ಕಡೆಯಿಂದ ಕೊಟ್ಟಿರೋಂಥ ಮನೆ ಆ್ಯಕ್ಚುಲಿ. ಆ್ಯಂಡ್ ಇದು ಮೊದಲು ಯಾರಾದರೂ ಮೊದಲು ಹಳೆಯ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು. ಆ್ಯಂಡ್ ಇದು ತುಂಬ ಪುಟ್ಟದಾಗಿದೆ ಆ್ಯಕ್ಚುಲಿ, ತುಂಬ ದೊಡ್ಡ ಮನೆ ಇಲ್ಲ. ಇದು 1000 ಸ್ಕ್ವೇರ್ ಫೂಟ್ ಇದೆ ಆ್ಯಕ್ಚುಲಿ ಮನೆ. ಆ್ಯಂಡ್ ಇದು ಆ್ಯಕ್ಚುಲಿ ಆಫೀಸ್ ಕಡೆಯಿಂದ ಕೊಟ್ಟಿದ್ದು. ಬಟ್ ಆದರೆ ಆಫೀಸ್ ಕಡೆ ಹೇಗಿರುತ್ತೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿರ್ತಾರೆ ಬೇರೆದವ್ರ ಮನೆಗಳನ್ನೆಲ್ಲ. ಸೊ ಅವಾಗ ಕೊಟ್ಟಿದ್ರು. ಸೊ ಅವ್ರು ಏನು ಮಾಡಿದ್ದಾರೆ, ಇವಾಗ ಸಡನ್ನ ನಾವು ಮಾರ್ತಿದ್ದೀವಿ ಅಂತ ಹೇಳಿದರು. ಸೊ ಆಫೀಸಲ್ಲವರು ಏನು ಕೊಟ್ಟಿರೋಂಥ ಇದನ್ನು ವಾಪಸ್ ತೊಗೊಂಡಿದ್ರು. ಸೊ ನನಗೆ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಹೊರಗಡೆ ಕೂಡ ಎಲ್ಲಿ ಅಷ್ಟೊಂದು UP ಬಿಹಾರ್ ಅಂತ ಬಂದಾಗ ಮನೆ ಎಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ತುಂಬಾ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಕರ್ನಾಟಕ ಆ್ಯಕ್ಚುಲಿ. ಸೊ ಯಾರಾದರೂ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿ ಎಲ್ಲಾದರೂ ಸೆಟ್ಲ್ ಆಗ್ಬೇಕಂತ ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲಿ ಹೋಗೋಕ್ಕೆ ಹೋಗಬೇಡಿ. ನಮ್ಮ ಕರ್ನಾಟಕ ಚೆನ್ನಾಗಿರುವಷ್ಟು ಯಾವ ಊರು ಚೆನ್ನಾಗಿಲ್ಲ, ಯಾವ ಸ್ಟೇಟ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಿರೋ ಸಿಗೋ ನೀರು ಗಾಳಿ ತುಂಬ ಪುಣ್ಯ ಮಾಡಿರ್ಬೇಕು ಅಲ್ಲಿ ಆ್ಯಕ್ಚುಲಿ. ಅಲ್ಲಿರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಸ್ವಲ್ಪ ನಂದು ಆ್ಯಕ್ಚುಲಿ ಲಕ್ ಸರಿ ಇರಲಿಲ್ಲ ಅಂತ ಅನ್ಕೋತೀನಿ. ಹೀಗಾಗಿ ನಾನು ಇಲ್ಲಿದ್ದೀನಿ ಆ್ಯಕ್ಚುಲಿ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ಆ್ಯಕ್ಚುಲಿ ನೆನಪು ಮಾಡ್ಕೊತಾನೆ ಇರ್ತೀನಿ. ಆ್ಯಂಡ್ ಇಲ್ಲಿ UP ಬಿಹಾರಲ್ಲಿ ತುಂಬಾ ಸ್ಟ್ರಗಲ್ ಇರುತ್ತೆ. ತುಂಬಾ ಇಲ್ಲಿ ಜನರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಾಗಲ್ಲ. ಹೀಗಾಗಿ ನಾನು ನಂದೇ ಆದಂಥ ಲೋಕದಲ್ಲಿ ಇರ್ತೀನಿ. ಹೀಗಾಗಿ ನಾನು ನನ್ನ ಕೆಲಸ ಮಾಡ್ತಾ ಇರ್ತೀನಿ. ಅಡುಗೆ ಮನೆ ಬಿಟ್ಟರೆ ಸ್ಟಿಚಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಬಿಟ್ಟರೆ ಮತ್ತು ಅಡುಗೆ ಮನೆ. ಸಂಜೆ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕರೆ ಅಷ್ಟೇ ಸ್ವಲ್ಪ ಔಟಿಂಗ್ ಹೋಗಿರ್ತೀನಿ. ಅಂಥಪರಿ ಯಾವುದೇ ರೀತಿ ಲೈಫ್ ಸ್ಟೈಲ್ ನಂದು ಸ್ಪೆಷಲ್ ಆಗಿಲ್ಲ, ಬಟ್ ತುಂಬ ನಾರ್ಮಲ್ ಆಗಿದೆ. ಬಟ್ ಅದು ಬರುವಂಥ ವೀಡಿಯೋಸಲ್ಲಿ ನಾನು ರೆಗ್ಯುಲರ್ ಏನು ಟೈಮಿಂಗ್ ಇರುತ್ತೆ, ಯಾವ ರೀತಿ ಕೆಲಸ ಮಾಡ್ತೀನಿ, ಆ್ಯಂಡ್ ಏನು ನನ್ನ ಲೈಫ್ ಅಪ್ಡೇಟ್ಗಳಿದೆ ಅದೆಲ್ಲವೂ ಕೂಡ ನಿಮಗೆ ಬ್ಲಾಗಲ್ಲಿ ಸಿಗುತ್ತೆ. ಸೊ ಸಪೋಸ್ ನೀವು ನನ್ನ ಬ್ಲಾಗ್ ನೋಡ್ತೀನಿ ಅಂತಂದರೆ ಸೊ ಈ ವ್ಲಾಗ್ಗಳನ್ನ ಯಾವುದೂ ಮಿಸ್ ಮಾಡೋಕ್ಕೋಗ್ಬೇಡಿ, ಯಾಕಂದರೆ ಪ್ರತಿಯೊಂದನ್ನು ನಾನು ರೆಕಾರ್ಡ್ ಮಾಡ್ತೀನಿ ಇನ್ಮೇಲಿಂದ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ವಿಡಿಯೋ ಫ್ರಂಟಲ್ಲಿ ಏನು ಕಾಣಿಸುತ್ತೆ ಅದು ಬ್ಯಾಕಲ್ಲಿ ಇರೋದಿಲ್ಲ. ಸೊ ಅದನ್ನೇ ಸೊ ಇದು ನನ್ನದು ಚಿಕ್ಕ ಒಂದು ಕಿಚನು. ಸೊ ಸಪೋಸ್ ಇದನ್ನ ಏನಾದರೂ ನಾವು ಸ್ವಲ್ಪ ಡಿಸೈನ್ ಏನಾದರೂ ಮಾಡಿಸಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ಯಾವ ರೀತಿ ಕಾಣ್ಬೋದು. ಸೊ ಇಲ್ಲೊಂದು ಫೋಟೋ ಹಾಕ್ತೀನಿ. ಸೊ ಇದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ಹೇಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಮತ್ತು ಏನಾದರೂ ನಿಮ್ಮ ಹತ್ರ ಒಂದು ಐಡಿಯಾಸ್ ಇದ್ದರೆ ಪ್ಲೀಸ್ ನಮ್ಗೆ ಕಾಮೆಂಟ್ ಮಾಡಿ. ತುಂಬ ದುಡ್ಡು ನಾವು ಹಾಕೋಕ್ಕಾಗಲ್ಲ. ಸೊ ಮೊದಲೇ ಹೇಳ್ಬಿಡ್ತೀನಿ, ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಜಸ್ಟ್ ಒಂದು ಆರ್ಗನೈಸ್ ಚೆನ್ನಾಗಾದರೆ ಸಾಕು. ಸೊ ಆ ರೀತಿ ಏನಾದರೂ ನಾನು ಕೂಡ ಹುಡುಕ್ತಾ ಇದ್ದೀನಿ ಐಡಿಯಾಸ್ಗಳನ್ನು. ಸಪೋಸ್ ನಿಮ್ಮ ಹತ್ರ ಐಡಿಯಾಸ್ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ನನಗೆ ತಿಳಿಸಿ. ಸೊ ಇದು ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ನನಗೆ 2-3 ಪ್ರಾಡಕ್ಟದ್ದು ಒಂದೇ ಸಾರಿ ನನಗೆ ಆರ್ಡ್ರ್ ಬಂದಿರೋಂಥದ್ದು. ಸೊ ಅದೇನೇ ನಾನಿಲ್ಲಿ ಇವತ್ತು ಕೆಲಸ ಮಾಡ್ಲಿಕ್ಕತ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಫ್ಯಾಬ್ರಿಕ್ ಆಲ್ರೆಡಿ. ಸೊ ಇದು ನಾನು ಹಳೆಯ ಯಾವುದೋ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಇದು ತುಂಬಾ ಸ್ಟಾಕ್ ಇತ್ತು ಆ್ಯಕ್ಚುಲಿ ನನ್ನ ಕಡೆ. ಆ್ಯಂಡ್ ಇದು ಸ್ವಲ್ಪ ಅನಿಮಲ್ ಪ್ರಿಂಟ್ ಟೈಪ್ ಇದೆ. ಸೊ ಇದನ್ನು ಆ್ಯಕ್ಚುಲಿ ಕಸ್ಟಮರ್ ತುಂಬ ಇಷ್ಟಪಟ್ಟಿದ್ರು. ಸೊ ಇದರಲ್ಲೇ ನಮಗೆ ಬೇಕು ಅಂತ ಹೇಳಿದರು. ಸೊ ಹೀಗಾಗಿ ನಾವು ಅವ್ರಿಗೆ ಇವತ್ತು ಪ್ರಾಡಕ್ಟ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಪ್ರಾಡಕ್ಟ್ ಇರುತ್ತೆ ಏನು ಅಂತ ಹೇಳಿ. ಸೊ ಇದರದ್ದು ವಿಡಿಯೋ ನಿಮಗೆ ಕ್ಲಿಯರಾಗಿ ನಾನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ರೀತಿ ಮೆಜರ್ಮೆಂಟ್ ಇರುತ್ತೆ, ಯಾವ ರೀತಿ ನಾನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ಇದು ಪ್ರಾಡಕ್ಟ್ ಕಾಂಬೋ ಪ್ಯಾಕ್ ಹೋಗ್ತಾ ಇದೆ ಆ್ಯಕ್ಚುಲಿ. ಸೊ ಈ ರೀತಿ ನಾವು ಒಂದು
ಬಿಗ್ ಪೌಚ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಕಾಂಬೋ ಪ್ಯಾಕ್ ಇರುತ್ತೆ. ಕಾಂಬೋ ಪ್ಯಾಕಲ್ಲಿ ಡಿಫ್ರೆಂಟ್ ಐಟಮ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದೀನಿ ನಾನು. ಸೊ ಈ ರೀತಿ ಕೂಡ ನೀವು ಕೆಲಸ ಮಾಡ್ಬೋದು ಮಾಡೋರು. ಯಾಕಂದರೆ ಸುಮಾರು ಜನ ಕೇಳ್ತಾ ಇರ್ತೀರಿ ನಮಗೆ ಪ್ಯಾಕಿಂಗ್ ಕೆಲಸ ಕೊಡಿ ಅಂತ. ಸೊ ಪ್ಯಾಕಿಂಗ್ ಕೆಲಸ ಅಂತಂದರೆ ಸೊ ನಮ್ಮದೇ ಆದಂಥ ಓನ್ ಆರ್ಡರ್ಸ್ ಏನು ಬರುತ್ತೆ ಅದನ್ನು ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿ ಇದು ಇವಾಗ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಇದನ್ನು ಅನೌನ್ಸ್ ಮಾಡಿದ್ದೀನಿ. ಹೀಗಾಗಿ ನನಗೆ ಆರ್ಡರ್ಸ್ ತುಂಬಾ ಬರ್ತಾಯಿದೆ. ಈ ಆರ್ಡರ್ಸ್ ಹೇಗೆ ಬರ್ತಾಯಿದೆ ಅಂದರೆ ಆಫ್ಲೈನ್ ಕೂಡ ಬರುತ್ತೆ ನಂಗೆ ಜಾಸ್ತಿ. ಯಾಕಂದರೆ ನಾವಿರೋದು ಗೇಟೆಡ್ ಕಾಲೋನಿಯಲ್ಲಿ. ಸೊ ಗೇಟೆಡ್ ಕಾಲೋನಿಯಲ್ಲಿ ಸುಮಾರು ಹೆಣ್ಮಕ್ಳಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ಒಂದು ರೀತಿಯ ಕಿಟ್ಟಿ ಪಾರ್ಟಿ ಅಂತ ಹೇಳ್ತೀವಿ, ಅಥವಾ ಮಹಿಳಾ ಸಮೂಹ ಅಂತ ಕೂಡ ಹೇಳ್ತೀವಿ. ಸೊ ಅಲ್ಲಿ ನಾನು ಆ್ಯಕ್ಚುಲಿ ಜಾಯಿನ್ ಇದ್ದೀನಿ. ಸೊ ಅಲ್ಲಿ ನನಗೆ ಸುಮಾರು ಆರ್ಡರ್ಸ್ಗಳು ಬರುತ್ತೆ. ಆ್ಯಂಡ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಆ್ಯಂಡ್ ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮನೆ ಹತ್ತಿರ ಏನಾದರೂ ಆ ರೀತಿ ಇದ್ದರೆ ಡೆಫಿನೆಟ್ಲಿ ಹೋಗಿ ಅಲ್ಲಿ ಜಾಯಿನ್ ಆಗಿ. ಆ್ಯಂಡ್ ಇದ್ರ ಜೊತೆ ನಾವು ಕಾಂಬೋ ಪ್ಯಾಕ್ ಕೊಡ್ತಾ ಇದ್ದೀನಿ. ಕಾಂಬೋ ಆ್ಯಕ್ಚುಲಿ ನಾನು ಪರ್ಫೆಕ್ಟಾಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಇವಾಗ ಕಸ್ಟಮರ್ಗೆ ನಾನು ಏನು ಕೊಡ್ತಾ ಇದ್ದೀನಿ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಸೊ ಒಂದು ಇದು ಕೊಡ್ತಾ ಇದ್ದೀನಿ. ಇದ್ರ ಸೇಮ್ ಪ್ರಾಡಕ್ಟ್, ಸೇಮ್ ಫ್ಯಾಬ್ರಿಕ್ ಆ್ಯಕ್ಚುಲಿ. ಸೊ ಈ ರೀತಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಈ ರೀತಿ ಹೇರ್ ಬೋಸ್ಗಳದ್ದು ಆ್ಯಕ್ಚುಲಿ ಕಾಂಬೋ ಪ್ಯಾಕ್ ಕೊಡ್ತಾ ಇದ್ದೀವಿ. ಸೊ ಇದು ಹೇರ್ ಬೋ ಆಯಿತು, ಮತ್ತು ಸ್ಕ್ರಂಚೀಸ್ ಕೂಡ ಕೊಡ್ತಾ ಇದ್ದೀವಿ. ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ರೀತಿ ಏನು ನಾವು ಇಲ್ಲಿ ನಾನು ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ಫ್ಯಾಬ್ರಿಕ್ ಇದೆ ಸೇಮು. ಸೊ ಇದು ಆ್ಯಕ್ಚುಲಿ ಅವರು ಒಂದು ಬಜೆಟಲ್ಲಿ ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಬೇಕು ಅಂತ ಹೇಳಿದರು. ಸೊ ಹೀಗಾಗಿ ನಾನು ಈ ಪ್ರಾಡಕ್ಟ್ ಜೊತೆಗೆ ಅದನ್ನು ಕಾಂಬೋ ಪ್ಯಾಕ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಇದು ಈ ರೀತಿ ಇರುತ್ತೆ. ಓಕೆ, ಸೊ ಇದು ಆ್ಯಕ್ಚುಲಿ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನು ಅವರಿಗೆ ತುಂಬ ಜಾಸ್ತಿ ಪ್ರೈಸಿಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಕೆಲಸದ ಹುಡುಗಿ ಕೊಡ್ತಾ ಇದ್ದಾರೆ. ಜಸ್ಟ್ ಅವ್ರ ಬರ್ಡೇ ಇದೆ ಅಂತೆ, ಸೊ ಅವ್ಳಿಗೆ ಏನಾದರೂ ಕೊಡಬೇಕು ಅಂತ ಇದ್ದರು. ಸೊ ಹೀಗಾಗಿ ನಾವು ಅಂದ್ಕೊಂಡ್ವಿ ಸೊ ಈ ರೀತಿ ಕಾಂಬೋ ಪ್ಯಾಕ್ ಕೊಟ್ಟರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಒಂದು ಹೇರ್ ಬೋ ಇದೆ, ಒಂದು ಸ್ಕ್ರಂಚಿ ಇದೆ, ಮತ್ತು ಇಷ್ಟು ದೊಡ್ಡದೊಂದು ಪೌಚ್ ಇದೆ. ಸೊ ಇವೇ ಮೂರೂ ಸೇರಿಬಿಟ್ಟು ಅವ್ರು ನಮ್ಗೆ ಕೊಡ್ತಾ ಇರುವಂಥದ್ದು 449 ರುಪೀಸ್ ಕೊಡ್ತಾ ಇದ್ದಾರೆ. ಸೊ ನಾನು ಜಾಸ್ತಿ ತೊಗೊಂಡು ಇಲ್ಲ ಆ್ಯಕ್ಚುಲಿ. ಸೊ ಯಾಕಂದರೆ ಯಾರಿಗಾದ್ರೂ ಏನಾದರೂ ಕೊಡ್ತೀವಿ ಅವ್ರ ಮನೇಲಿ ಕೆಲಸ ಮಾಡೋರ್ಗಂದರೆ ಸೊ ನಾನು ಅಷ್ಟೊಂದು ಚಾರ್ಜ್ ಮಾಡಲ್ಲ. ಸೊ ಹೀಗಾಗಿ ಇದು ಒಂದು ಅಫೋರ್ಡೆಬಲ್ ಒಂದು ಇದರಲ್ಲಿ ಅವರಿಗೆ ಒಳ್ಳೆಯ ಒಂದು ಇದರಲ್ಲಿ, ಅಂದರೆ ಬಟ್ಟೆ ತುಂಬಾ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇದಿಲ್ಲ, ಬಟ್ ಆದರೆ ಆನ್ ಎವರೇಜ್ ಇದೆ. ಅವ್ರ ಬಜೆಟಲ್ಲಿ ಬರಲಿ ಅಂತ ಹೇಳಿ ಸೊ ಹೀಗಾಗಿ ನಾನು ಮಾಡಿದ್ದೀನಿ. ಮತ್ತು ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹುಡುಗಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ತುಂಬ ಬೆಳ್ಳಗಿದ್ದಾಳೆ ಹುಡುಗಿ. ಸೊ ಹೀಗಾಗಿ ನನಗನ್ನಿಸ್ತು ಇದು ಓಕೆ ಅಂತ ಹೇಳಿದ್ರು ಫ್ಯಾಬ್ರಿಕ್ಕು. ಹೀಗಾಗಿ ನಾವು ಇದನ್ನು ಕಾಂಬೋ ಪ್ಯಾಕ್ ಕಳಿಸ್ತಾ ಇದ್ದೀನಿ. ಓಕೆ, ಸೊ ಇದು ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತು. ಹೋಗುತ್ತೆ ಇವತ್ತು ಸಂಜೆ 4 ಗಂಟೆಗೆ. ಆ್ಯಂಡ್ ಮುಖ್ಯವಾಗಿ ಸೊ ಈ ರೀತಿಯೇ ನಾನು ಆ್ಯಕ್ಚುಲಿ ಮೊದಲು ಎಲ್ಲ ಕಟ್ಟಿಂಗ್ಸ್ ಮಾಡ್ಕೋತೀನಿ. ಆ್ಯಂಡ್ ಅದಾದ ನಂತರ ಸ್ಟಿಚ್ ಮಾಡಿರ್ತೀನಿ. ಹೀಗಾಗಿ ಟೈಮ್ ಉಳಿತೀನಿ ನನ್ನ ಹತ್ರ. ಆ್ಯಂಡ್ ಡೈಲಿ ನಾನು ಎಷ್ಟು ಟೈಮ್ ಕೊಡ್ತೀನಿ ಇದು ಕೆಲಸಕ್ಕೆ ಅಂತಂದರೆ ಒಂದು 5-6 ತಾಸು ಹೋಗುತ್ತೆ. ಒಂದು 5-6 ತಾಸು ಆದರೂ ಹೋಗುತ್ತೆ. ಆ್ಯಂಡ್ ಇದಲ್ಲದೆ ಕೂಡ ಸ್ಕ್ರಂಚೀಸ್ ಮಾಡೋದಕ್ಕೆ ನಮ್ಮ ಹತ್ರ ಈ ರೀತಿ ಒಳ್ಳೆ ಕ್ವಾಲಿಟಿದು ಬಟ್ಟೆ ಕೂಡ ಸಿಗುತ್ತೆ. ಸೊ ಯಾರಿಗಾದ್ರೂ ಮನೆಯಿಂದ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡವ್ರಿಗೆ ಸೊ ನೀವು ನಮ್ಮ ಹತ್ರ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ತೊಗೋಬೋದು. ಆ್ಯಂಡ್ ಫ್ಯಾಬ್ರಿಕ್ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಪ್ರಾಡಕ್ಟ್ ಏನು ರೆಡಿ ಮಾಡ್ತೀರಾ ಅದು ಆ್ಯಕ್ಚುಲಿ ನಿಮ್ಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಹೇಳೋದು ನಾನು ಅಂತಂದರೆ ನಮ್ಮ ಹತ್ರ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನೀವೆಲ್ಲರೂ ತೊಗೊಳ್ಳಿ. ಬಟ್ ಆದರೆ ಕ್ವಾಲಿಟಿ ಚೆನ್ನಾಗಿರಬೇಕು. ಆ ರೀತಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿದರೆ ಮಾತ್ರ ಆರ್ಡರ್ಸ್ಗಳು ಬರುತ್ತೆ. ಸೊ ಮೇನ್ ಇದನ್ನು ಅರ್ಥ ಮಾಡ್ಕೊಂಡಷ್ಟು ಬೇಗನೆ ಒಳ್ಳೇದಂತ ನನಗನ್ಸುತ್ತೆ. ಸೊ ಈ ರೀತಿ ನಿಮಗೆ ಸ್ಯಾಟಿನು ಪ್ಲೇನ್ ಎಲ್ಲ ಬೇಕು ಅಂತಂದ್ರೂ ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಬ್ಯಾಗ್ ರಿಲೇಟೆಡು ಸುಮಾರು ಐಟಮ್ಸ್ಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಚಾನಲಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸುಮಾರು ಥರದ ಕಿಟ್ಗಳನ್ನ ನಾವು ಕೊಡ್ತಾ ಇರ್ತೀವಿ. ನೀವು ಸ್ಕ್ರಂಚಿಗಳನ್ನೇ ಮನೆಯಲ್ಲಿ ಮಾಡಿ ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸ್ಮಾಲ್ ಕಿಟ್ ನಾವು ಅನೌನ್ಸ್ ಮಾಡಿದ್ದೀವಿ. ಆ ಕಿಟ್ಟು ನಿಮಗೆ ತರಿಸ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ವಿದಿನ್ ನಿಮಗೆ 500 ಒಳಗಡೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ನಿಮಗೆ ಮಾರ್ಕೆಟಿಂಗ್ ಎಲ್ಲ ಇನ್ಫಾರ್ಮೇಷನ್ ಆ ಕಿಟ್ಟಲ್ಲೇ ಇರುತ್ತೆ. ಹೇಗೆ ಮಾರಬೇಕು, ಏನು ಪ್ರೈಸ್ ಇಡಬೇಕು ಅಂತ ಹೇಳಿ. ಅದೇ ರೀತಿ ಹೇರ್ ಬೋಸ್ದು ಕೂಡ ಕಿಟ್ ಇದೆ. ಮತ್ತು ಬ್ಯಾಗ್ ಮೇಕಿಂಗ್ ರಿಲೇಟೆಡ್ ಕೂಡ ಕಂಪ್ಲೀಟ್ ನಿಮಗೆ ಮಾಡೋಂಥ ಐಟಮ್ಸ್ಗಳೇನಿರುತ್ತೆ ಅದೆಲ್ಲೂ ಕೂಡ ನನ್ನ ಹತ್ರ ಸಿಗುತ್ತೆ. ನಾನು ತೊಗೊಂಡು ಬಂದಿರ್ತೀನಿ ನನಗೋಸ್ಕರ ಅಂತ ಹೇಳಿ. ಸೊ ಅದನ್ನೇ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನಾವು ಮನೆಯಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ ಡೆಫಿನೆಟ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಈ ವ್ಲಾಗ್ ನಾನು ತುಂಬ ಬೋರ್ ಮಾಡಬಾರ್ದು ಅಂತ ಹೇಳಿ ಆ್ಯಕ್ಚುಲಿ. ಸೊ ಬಟ್ ಅದೇ ನೆಕ್ಸ್ಟ್ ನನ್ನ ಲೈಫ್ ರೂಟೀನ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಬಿಸ್ನೆಸ್ ಅಂತ ಬಂದಾಗ ಮನೆ ಕೆಲಸ ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಬಟ್ ಆದರೆ ಮೇನಂತಂದರೆ ನಿನ್ನೆ ಒಂದು ಇನ್ಸಿಡೆನ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ನನ್ನ ಕೆಲಸವನ್ನು ಸ್ವಲ್ಪ ನಾನು ಬೇರೆದವ್ರಿಗೆ ಕೂಡ ಕೊಡ್ತಾಯಿದ್ದೆ. ಸೊ ಇವಾಗ ಕೂಡ ಕೊಡ್ತಾಯಿದ್ದೀನಿ. ಇವಾಗ ಕೂಡ ಸುಮಾರು ಆರ್ಡರ್ಸ್ಗಳು ಬರ್ತಾಯಿದೆ. ಹೀಗಾಗಿ ತುಂಬ ದೊಡ್ಡ ಆರ್ಡರ್ ಇದ್ದರೆ ನಾನು ತೊಗೊಳೋದಿಲ್ಲ. ಆ್ಯಂಡ್ ಸೊ ಒಬ್ರಿಗೆ ನಾನು ಆರ್ಡರ್ ಕೊಟ್ಟಿದ್ದು 4 ಡೇಸ್ ಆಗಿದೆ, 4 ದಿನ ಆಗಿದೆ ಆ್ಯಕ್ಚುಲಿ. ಸೊ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 4 ದಿನದಿಂದ ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನಗೆ ಕೆಲಸ ಕೊಡಿ ಅಂತ ಹೇಳಿದರು. ಸೊ ನಾನು ಕೆಲಸ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಅವ್ರಿಗೆ. 4 ದಿನದಲ್ಲಿ ಒಂದು ಪ್ರಾಡಕ್ಟ್ ಕೂಡ ಅವ್ರು ರೆಡಿ ಮಾಡಲಿಲ್ಲ. ಬಟ್ ಆದರೆ ಎಕ್ಸ್ಕ್ಯೂಸಸ್ ತುಂಬಾ ಇತ್ತು. ಆ್ಯಂಡ್ ಅದಾದ ನಂತರ ಅವರು ಮತ್ತೆ ನಾನು ನಿನ್ನೆ ಫೋನ್ ಮಾಡಿದ್ದೆ ಅವ್ರಿಗೆ.
ಸೊ ಏನಾಯಿತು ಆ್ಯಕ್ಚುಲಿ ಹೇಳಿದ ಕೆಲಸ ಅಂತ ಹೇಳಿ. ಸೊ ಒಟ್ಟು ನಾನು ಅವ್ರಿಗೆ 8-9 ಪ್ರಾಡಕ್ಟದ್ದು ಆರ್ಡರ್ ಕೊಟ್ಟಿದ್ದು ಆ್ಯಕ್ಚುಲಿ. ಸೊ ಅವ್ರು ಹೇಳಿರೋದು, ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೆ ಅಲ್ಲಿಂದ ಬರೋದು ಲೇಟ್ ಆಯಿತು, ಸೊ ನೀವು ಫೋನ್ ನಾನು ರಿಸೀವ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಸೊ ದೇವ್ರ ದರ್ಶನಕ್ಕಂತಲೇ ಹೋಗ್ತಾ ಇದ್ದೀನಿ. ಸೊ ನನ್ನ ಹತ್ರ ಟೈಮ್ ಇಲ್ಲ, ಸೊ ನಾನು ಶಾಪಿಂಗಿಗೆ ಹೋಗೋಕ್ಕಾಗಿಲ್ಲ ಇನ್ನೂವರೆಗೂ. ನಿಮ್ಮದು ಕೂಡ ಮಾಡಿಕೊಡ್ತೇನೆ ಅಂತ ಈಗೆಲ್ಲ ಮಾತಾಡಿದ್ರು ಅವ್ರು ಆ್ಯಕ್ಚುಲಿ. ಇಲ್ಲಿ ನೋಡಿ, ನಾನು ಹೇಳೋದು ಇಷ್ಟೇ ಫಸ್ಟಿಗೆ. ಆಮೇಲೆ ಮತ್ತೊಂದು ಅವ್ರ ಹತ್ರ ಸ್ಟಿಚ್ ಮಾಡೋದಕ್ಕೆ ಯಾವುದೇ ರೀತಿ ಐಟಮ್ಸ್ಗಳಷ್ಟು ಸರಿಯಾಗಿಲ್ಲ ಅಂತ ಹೇಳಿದ್ರು. ದಾರ ಆ್ಯಕ್ಚುಲಿ ಬ್ಯಾಗೆಲ್ಲ ರಿಲೇಟೆಡ್ ನಾವು ಹೊಲಿಬೇಕು ಅಂತಂದರೆ ದಾರ ಬ್ಯಾಗಿಂದೇ ಆಗಿರಬೇಕು, ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು. ಸುಮಾರು ಐಟಮ್ಸ್ ಇಲ್ಲ ಅಂತ ಹೇಳಿದರು. ಬಟ್ ಆದರೂ ಕೂಡ ನಾನು ಆರ್ಡರ್ ಕೊಟ್ಟಿದ್ದೆ, ಒಂದು ಚಾನ್ಸ್ ಕೊಡೋಣ ಅಂತ. ಯಾಕಂದ್ರೆ ಮನೆ ಪ್ರಾಬ್ಲಮ್ಸ್ ತುಂಬಾ ಹೇಳ್ತಾಯಿದ್ರು ಅವರು ಆ ಐಟಮ್ಸ್ಗಳನ್ನು ತೊಗೊಂಡು ಅವ್ರು ಕೆಲಸ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ, ನನಗನ್ಸುತ್ತೆ. ಬಟ್ ಆದರೆ ಅವ್ರು ಹೇಳೋದು, ನನಗೆ ಶಾರ್ಟೇಜ್ ಇದೆ ಹಣದ್ದು, ಸೊ ನಾವೆಲ್ಲ ದಾರ ಎಲ್ಲ ತೊಗೊಳಕ್ಕಾಗಲ್ಲ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಓಕೆ ಪರವಾಗಿಲ್ಲ, ನಿಮ್ಮ ಹತ್ರ ಏನಿದೆ ಅದರಿಂದಲೇ ಹೊಲಿದು ರೆಡಿ ಮಾಡಿ ಅಂತ ಹೇಳಿದ್ದೆ. ಈ ಒಂದು ಆರ್ಡ್ರು ನಿಮಗೆ ಕೊಡ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಅವ್ರು ಏನಂದ್ರು ಗೊತ್ತಾ, ನಿನ್ನೆ ನಾನು ಫೋನ್ ಮಾಡಿದಾಗ, ಇಲ್ಲ ಮತ್ತು ಅದು ಐಟಮ್ಸ್ ಆಯಿತು, ಅದು ನನಗೆ ಹೇಳಿದ್ರು ದುಡ್ಡಿಲ್ಲ ಅಂತ ಹೇಳಿ. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನೆ ಫೋನ್ ಮಾಡಿದಾಗ ನಾನು ಊರಿಗೆ ಹೋಗ್ಬೇಕಲ್ವ ದೇವಸ್ಥಾನ ದರ್ಶನಕ್ಕೆ. ಸೊ ನನ್ನ ಹತ್ರ ಆ್ಯಕ್ಚುಲಿ ಶಾಪಿಂಗಿಗೂ ಕೂಡ ಇವಾಗ ಸಮಯ ಇಲ್ಲ, ಶಾಪಿಂಗ್ ಹೋಗಿಲ್ಲ ನಾನು. ಶಾಪಿಂಗ್ ಹೋಗ್ಬೇಕು ನಾನು ಫಸ್ಟಿಗೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮದೆಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗುತ್ತೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ನಾನು ಹೇಳೋದು ಒಂದೇ, ಫಸ್ಟಿಗೆ ನೀವು ಏನು ಅವಶ್ಯಕತೆ ಇದೆಯೋ ಅದನ್ನು ತೊಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ಸೊ ಅದರಿಂದ ಬಂದಂಥ ಹಣದಿಂದ ನೀವು ಮತ್ತೆ ಇದನ್ನೆಲ್ಲ ಮಾಡ್ಬೋದು. ಬಟ್ ನನಗನ್ಸುತ್ತೆ ಕಾಯಕವೇ ಕೈಲಾಸ ಅಂತ. ನಿಮಗೆ ಕೆಲಸನೇ ನಿಮ್ಮ ಧರ್ಮ, ನಿಮ್ಮ ಕೆಲಸನೇ ದೇವರು ಅಂತ ನನಗನ್ಸುತ್ತೆ. ಸೊ ದೇವರು ನೀವು ಇದ್ದಲ್ಲೇ ನೆನೆಸಿದರೆ ದೇವ್ರು ನಿಮಗೆ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ಆ್ಯಂಡ್ ದೇವ್ರ ಕೃಪೆ ಬೇಕು ಅಂದರೆ ನೀವು ಕೂತ್ಕೊಂಡಲ್ಲೇ ಒಳ್ಳೆ ಕೆಲಸ ಮಾಡ್ತಾ ದೇವ್ರು ನೆನೆದ್ರೆ ದೇವ್ರು ನಿಮ್ಮ ಸಾಕ್ಷಾತ್ ಆ್ಯಕ್ಚುಲಿ ಅವರು ಹೆಲ್ಪ್ ಮಾಡ್ತಾರೆ ಅಂತ ನನ್ನ ಭಾವನೆ. ಸೊ ಹೀಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ. ಸೊ ಇದರಿಂದ ಏನು ಕಲಿತ್ವಿ? ಸೊ ಫಸ್ಟಿಗೆ ಹೇಳ್ತಾ ಇದ್ದೀನಿ, ಎಲ್ಲ ನಮ್ಮ ಒಂದು ಕೆಲವರು ಪಿಕ್ಚರ್ಗೆ ಹೋಗಬೇಕು, ಕೆಲವರು ಪಾರ್ಟಿಗೆ ಹೋಗಬೇಕು, ಕೆಲವರು ಬರ್ಡೇಗೆ ಹೋಗಬೇಕು ಅಂತ ತುಂಬಾ ಮೊದಲು ಅದಕ್ಕೆ ಪ್ರಿಫ್ರೆನ್ಸ್ ಕೊಡ್ತಾರೆ. ಬಟ್ ನಾನು ಹೇಳೋದಂದರೆ, ಫಸ್ಟಿಗೆ ನಿಮ್ಮ ಕೆಲಸಕ್ಕೆ ಪ್ರಿಫ್ರೆನ್ಸ್ ಕೊಡಿ. ಕೆಲಸ ಫಸ್ಟು, ಆಮೇಲೆ ಎಲ್ಲ. ಸೊ ನನಗನ್ಸುತ್ತೆ. ಸೊ ಎಷ್ಟು ಜನ ಇದಕ್ಕೆ ಅಗ್ರಿ ಇದ್ದೀರಾ ಅಂತ ಹೇಳಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಬಟ್ ನಾನು ಮಾತ್ರ ಅದೇ ರೀತಿ ಯೋಚನೆ ಮಾಡಿ ಕೆಲಸ ಮಾಡೋದು. ಅಂದಾಗ ಮಾತ್ರ ಇವತ್ತು ಸ್ವಲ್ಪ ಬಿಸ್ನೆಸ್ ನಡೀತಾ ಇದೆ. ಅದರ್ವೈಸ್ ಏನಾದರೂ ನಾನು ಎಕ್ಸ್ಕ್ಯೂಸ್ ತೊಗೊಂಡು ಹೊರಗಡೆ ಓಡಾಡೋಕ್ಕೆ ಶುರು ಮಾಡಿದರೆ, ಸೊ ಇಲ್ಲಿ ಕೂತ್ಕೊಂಡು ಸ್ಟಿಚಿಂಗ್ ವರ್ಕ್ ಮಾಡೋದಿರುತ್ತೆ ಆ್ಯಕ್ಚುಲಿ. ಸ್ಟಿಚಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ, ಟೈಲರ್ ಶಾಪೆಲ್ಲ ನಡೆಸೋರಿಗೆ ಬಿಲ್ಕುಲ್ ಪುರ್ಸತ್ ಇರೋದಿಲ್ಲ. ಎಲ್ಲಿ ಯಾವುದಾದ್ರು ಊರಿಗೆ ಹೋಗ್ಬೇಕಂದ್ರೆ ಅವ್ರ ಹತ್ರ ಸಮಯ ಪಾಪ ಇರೋದಿಲ್ಲ. ಅವರು ಸ್ಟಿಚಿಂಗ್ ಅಂದರೆ ಅಡಿಕ್ಟ್ ಇದೆ ಆ್ಯಕ್ಚುಲಿ, ಇಲ್ಲಿ ಕೂತ್ಕೋಬೇಕಷ್ಟೇ. ಸೊ ಹೀಗಿದೆ. ಸೊ ನನಗನ್ನಿಸ್ತು, ನಮ್ಮಲ್ಲಿ ಯಾಕೆ ಇಷ್ಟೊಂದು ಏನಂತಂದರೆ, ಕೆಲವರು ತುಂಬಾ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾ ಇರ್ತೀವಿ, ಎಕ್ಸ್ಕ್ಯೂಸ್ ಕೇಳ್ತಾ ಇರ್ತೀವಿ. ಜಾಬ್ ಸಿಕ್ಕ ಮೇಲೆ ಅದ್ರದ್ದು ವ್ಯಾಲ್ಯೂಸ್ ತಿಳ್ಕೊಳ್ಳೋದಿಲ್ಲ. ಸೊ ಇವಾಗ ಸಿಕ್ಕಿದೆ ಆರ್ಡರ್ ಅಂದಮೇಲೆ ಅದನ್ನು ಮೊದಲು ಕಂಪ್ಲೀಟ್ ಮಾಡೋದು ಬಿಟ್ಟು, ನಿಮಗೆ ಹೊರಗಡೆ ಹೋಗೋದು ಅಥವಾ ನಿಮಗೆ 10 ದಿನ ನಿಮಗೆ ಟ್ರಿಪ್ ಹೋಗೋದು ನೆನಪಿದೆ, ಬಟ್ ಇದು ಜಾಬ್ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ. ಸೊ ನನಗನ್ನಿಸ್ತು, ಸೊ ಇದನ್ನು ಸ್ಕಿಪ್ ಮಾಡೋದೇ ಬೆಟರ್ ಅಂತ. ಸೊ ನಾವು ಅದು ಆರ್ಡ್ರ್ ವಾಪಸ್ ತೊಗೊಂಡ್ವಿ ಅವ್ರ ಕಡೆಯಿಂದ. ಸೊ ಹೀಗಾಗಿ ಹೇಳ್ತಾ ಇರೋದು, ನಮ್ಮ ಕಡೆ ಬಂದಿರೋ ಆರ್ಡ್ರನ್ನ ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಕೊಟ್ಟಿರೋ ನಂಬರ್ಗೆ ಗ್ರೂಪ್ ಇರುತ್ತೆ ಆ್ಯಕ್ಚುಲಿ. ಆ ಗ್ರೂಪಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ತೊಗೊಂಡ್ರೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಸೀರಿಯಸ್ ಇದ್ದೀರಿ ಅಂದರೆ ಮಾತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಮತ್ತು ಈ ರೀತಿ ನಿಮಗೆ ಬಂದಿರೋ ಆರ್ಡರ್ಸ್ಗಳನ್ನ ಪ್ಯಾಕಿಂಗ್ ಮಾಡಿ ಕಳಿಸಿ, ಇಷ್ಟೇ ನಾನು ಹೇಳೋದು. ಅದರ್ವೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದರಲ್ಲಿ ತುಂಬಾ ರಿಸ್ಕು ಇರುತ್ತೆ, ತುಂಬಾ ಶ್ರಮ ಇರುತ್ತೆ, ಡೆಡಿಕೇಟೆಡ್ ತುಂಬಾ ಮುಖ್ಯ ಆಗುತ್ತೆ. ಸೊ ಸಪೋಸ್ ನಿಮ್ಗೆ ಆಗಲ್ಲ ಅಂತಂದರೆ, ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಅಷ್ಟೇ ಹೇಳೋದು. ಸೊ ಹೀಗಾಗಿ ಸೊ ಇವತ್ತಿನ ಬ್ಲಾಗ್ ತುಂಬಾ ಲೆಂದಿ ಆಗಿದೆ ಅಂತ ಅನ್ಕೋತೀನಿ. ಬಟ್ ಅದು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಬಟ್ ಅದೇ ನನ್ನ ಡೈಲಿ ಬ್ಲಾಗ್ ತೋರಿಸ್ತೀನಿ. ಸೊ ಯಾವ ರೀತಿ ಇರುತ್ತೆ ನನ್ನ ರೂಟೀನ್ ಎಲ್ಲ. ಸೊ ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು. ಆ್ಯಂಡ್ ನೀವು ನನ್ನ ಥರನೇ ಏನಾದರೂ ಕೆಲಸ ಮಾಡಬೇಕು ಮನೆಯಿಂದ ಅಂತ ಅಂದ್ಕೊಂಡವ್ರು ಯಾರಾದರೂ ಹೆಣ್ಮಕ್ಳಿದ್ರೆ, ಸೊ ಖಂಡಿತವಾಗ್ಲೂ ನಿಮ್ಮ ಕನಸು ಏನಿದೆ, ನಿಮ್ಮ ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನನಗೂ ಕೂಡ ಹೇಳಿ ಖುಷಿಯಾಗುತ್ತೆ. ಆ್ಯಂಡ್ ಯಾವ ಊರಿಂದ ನಾನು ನೋಡ್ತಾ ಇದ್ದೀರಿ ನೀವೆಲ್ಲ ಕರ್ನಾಟಕದಿಂದ, ಸೊ ಅದು ಮುಖ್ಯವಾಗಿ ನನಗೆ ಮೆನ್ಷನ್ ಮಾಡಿ. ಒಂದು ಹೇಳೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.